ನಮಸ್ಕಾರ ವೀಕ್ಷಕರೇ. ನಮ್ಮ ಜೀವನ ಶೈಲಿ ಸೊಗಸಾಗಿರಬೇಕು ಅಂದ್ರೆ ಹಿರಿಯರು ಕಿರಿಯರು ಒಟ್ಟಾಗಿ ಬೆರಿಬೇಕು, ಚಿಕ್ಕವರು ದೊಡ್ಡವರ ಅನುಭವದಲ್ಲಿ ಬೆರಿಬೇಕು. ಈ ಒಂದು ಮಾತಿನಲ್ಲಿ ಎಷ್ಟೊಂದು ಅರ್ಥ, ನೀತಿ, ನಿಯಮ ಅಡಗಿದೆ ಅಲ್ವಾ? ಇದೇ ರೀತಿ ಹಿರಿಕಿರಿಯ ಅತ್ತೆ ಸೊಸೆ ಜೋಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಡುಗೆ ಮಾಡೋಕೆ ರೆಡಿ ಆಗಿದ್ದಾರೆ. ಅವ್ರು ಯಾರು ಅಂತ ತಿಳ್ಕೋಬೇಕಲ್ವಾ? ಸರಿ, ಹಾಗಿದ್ರೆ ತಡ ಮಾಡದೆ ಕಾರ್ಯಕ್ರಮವನ್ನ ಆರಂಭಿಸೋಣ. 10 ಜನರ ತಂಡವನ್ನ ಕಟ್ಕೊಂಡು ಸುಮಾರು 2500ಕ್ಕೂ ಹೆಚ್ಚು ಹಾಸ್ಯ ಕಾರ್ಯಕ್ರಮಗಳನ್ನ ನೀಡಿ ಕನ್ನಡಿಗರ ಮನಗೆದ್ದು ಅಮೆರಿಕಾದಂತ ಉನ್ನತ ರಾಷ್ಟ್ರದಲ್ಲೂ ಫೇವರೇಟ್ ಸ್ಟಾರ್, ಕಾಮಿಡಿ ಕ್ವೀನ್ ಎಂಬ ಬಿರುದುಗಳನ್ನ ಪಡೆದಿರುವ ಸುಧಾ ಬರ್ಗೂರ್ ಅವರು ಇಂದು ಸಹ ನಮ್ಮ ಇದನ್ನ ನಮ್ಮ ಆಂಟಿ, ನಮ್ಮ ಮನೆಯವ್ರ ಸೋದರತ್ತೆ ಅವ್ರು ಮಾಡ್ತಿದ್ರಂತ ಅವ್ರು ಮಾಡ್ತಾ ಇದ್ರಂತೆ. ಅವ್ರು ತುಂಬ ಟ್ರೈ ಮಾಡ್ತಾ ಇರ್ತಾರೆ. ಯಾವುದೇ ಒಂದು ಹೊಸದು ಬಂತು ಅಂದರೆ ಸಾಕು, ಅವ್ರು ತಕ್ಷಣನೇ ಮಾಡ್ತಾ ಇರ್ತಾರೆ. ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದ ತಕ್ಷಣವೇ ಫಸ್ಟು ನಾನು ಅವ್ರ ಹತ್ರನೇ ಫೋನ್ ಮಾಡಿ ಕಲ್ಸ್ಕೊತೀನಿ. ನೀರು ಹಾಕೋತೀರಾ? ಇಲ್ಲ, ಅದು ನೀರು ಬೇಡ ಅಂದರೆ. ಪದ್ಮಜ ಅವ್ರಿಗೆ ಯಾವುದ್ರಲ್ಲಿ ತುಂಬ ಇಂಟ್ರೆಸ್ಟ್? ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ಆಯಿತು. ಮದುವೆಗೂ ಮುಂಚೆ ತುಂಬ ಸ್ಪೋರ್ಟ್ಸ್ ಆಡ್ತಾ ಇದ್ದೆ. ಆಮೇಲೆ ಅಷ್ಟಿಲ್ಲ. ಈಗ ಬುಕ್ಸ್ ಓದ್ತೀನಿ. 2 ವರ್ಷ ಮಗು ಇದೆ. ಓಕೆ, ಅವನದು ಎಲ್ಲ ನೋಡ್ಕೊಂಡ್ರೆ ಸರಿ ಹೋಗುತ್ತೆ. ಸ್ಟಫಿಂಗ್ ಮಾಡ್ಕೊಳ್ತೀನಿ.
ಹಸಿಮೆಣಸಿನಕಾಯಿ, ಕಸೂರಿ ಮೇಥಿ, ಈರುಳ್ಳಿ ಮತ್ತು ಟೊಮ್ಯಾಟೊ. ತಯಾರಿಸುವ ವಿಧಾನ: ಬಟ್ಟಲಿಗೆ ತುರಿದ ಪನ್ನೀರ್, ಬೇಯಿಸಿದ ಆಲೂಗಡ್ಡೆ, ಹೆಚ್ಚಿದ ಈರುಳ್ಳಿ, ಧನಿಯಾ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಉಪ್ಪು, ಜೀರಿಗೆ ಪುಡಿ, ಹೆಚ್ಚಿದ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಕಲಸಿ. ಕಲಸಿದ ಮಿಶ್ರಣವನ್ನು ತಿರುಳು ತೆಗೆದ ಟೊಮ್ಯಾಟೊದಲ್ಲಿ ತುಂಬಿ ಕುಕ್ಕರ್ಗೆ ಎಣ್ಣೆ, ತುಪ್ಪ, ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಚಿದ ಈರುಳ್ಳಿ, ಮಿಶ್ರಣ ತುಂಬಿದ ಟೊಮ್ಯಾಟೊ ಹಾಕಿ ಹುರಿಯಿರಿ. ಮಿಕ್ಸಿ ಜಾರ್ನಲ್ಲಿ ಟೊಮ್ಯಾಟೊ, ನೆನೆಸಿದ ಗೋಡಂಬಿ ಪ್ರತ್ಯೇಕವಾಗಿ ರುಬ್ಬಿಕೊಳ್ಳಿ. ಕುಕ್ಕರ್ನಲ್ಲಿ ಇರುವ ಒಗ್ಗರಣೆ ಟೊಮ್ಯಾಟೊಗೆ ಗರಂ ಮಸಾಲ, ಖಾರದ ಪುಡಿ, ಉಪ್ಪು, ಜೀರಿಗೆ ಪುಡಿ, ಧನಿಯಾ ಪುಡಿ, ನೀರು, ಗೋಡಂಬಿ ಪೇಸ್ಟ್, ಕಸೂರಿ ಮೇಥಿ ಹಾಕಿ ಕಲಸಿ 2-3 ನಿಮಿಷ ಬೇಯಿಸಿದ್ರೆ ಸ್ಟಫ್ ಟೊಮ್ಯಾಟೊ ಸವಿಯಲು ಸಿದ್ಧ. ಸ್ಟಫ್ ಟೊಮ್ಯಾಟೊ ಮಾಡೋದು ಹೇಗೆ ಅಂತ ನೀವೆಲ್ಲರೂ ಕಲ್ತ್ಕೊಂಡ್ರಿ ಅಲ್ವಾ? ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ನಿಂಬೆ ರಸವನ್ನ ಬೆರೆಸಿ ಕೂದಲಿನ ಬುಡಕ್ಕೆ ಹಚ್ಚಿ 3 ಗಂಟೆ ನಂತರ ತಲೆಗೆ ಸ್ನಾನ ಮಾಡಬೇಕು. ಹೀಗೆ ಕ್ರಮೇಣ ಮಾಡ್ತಾ ಬಂದ್ರೆ ಕೂದಲು ಉದುರೋದು ತಡೆಗಟ್ಟಬಹುದು. ಆದರೆ ಟ್ರೈ ಮಾಡ್ತೀರಾ? ಈಗ ಅನುರಾಧ ಅವರು ರೆಡಿ ಆಗಿದ್ದಾರೆ ಒಂದು ರೆಸಿಪಿನ ಹೇಳ್ಕೊಡೋಕೆ. ಏನ್ ಮಾಡ್ತಿದ್ದಾರೆ, ನಾವೇನ್ ಕಲಿತಾ ಇದೀವಿ, ಬನ್ನಿ ನೋಡೋಣ. ಏನ್ ಮಾಡ್ತಿದ್ರ ಇವತ್ತು? ಎಳ್ಳವರೆ ಅಂತ. ಎಳ್ಳವರೆ, ಎಳ್ಳು ಮತ್ತೆ ಅವರೇ ಉಪಯೋಗಿಸಿ ಮಾಡ್ತಿರುವಂಥದ್ದು ಸ್ವೀಟ್. ಓಕೆ, ಬೇಕಾಗಿರುವಂಥ ಸಾಮಗ್ರಿ ಹೇಳ್ತೀರಾ? ಇದಕ್ಕೆ ಬೇಳೆ, ಕೊಬ್ಬರಿ, ತುಪ್ಪ, ಎಳ್ಳು, ಬೆಲ್ಲ. ಓಕೆ, ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತಿದ್ದೀರಾ. ಹೌದು. ನೋಡೋಣ ಎಷ್ಟು ಟೇಸ್ಟಿ ಆಗಿರುತ್ತೆ. ಇದಕ್ಕೆ ಬೇಳೆ ಹಾಕಿದ್ರೆ 1 ಕಪ್ ಬೆಲ್ಲ. ವಿಸಿಲ್ ಹಾಕಬೇಕು. ಎಷ್ಟು ವಿಷಲ್ ಮಾಡಿಸ್ತೀರಾ? 2 ವಿಸಿಲ್. 2. ಎಳ್ಳು ಸುಮ್ಮನೆ ತುಂಬ ಹೊರಿಯೋಷ್ಟಿಲ್ಲ, ಸ್ವಲ್ಪ ಬ್ರೌನ್ ಬರುತ್ತೆ. ನೀವು ಮನೆಯಲ್ಲೂ ತುಂಬ ಮೌನಿನೇ, ಸೈಲೆಂಟ್? ಹಾಗೇನಿಲ್ಲ, ಹಾಗೇನಿಲ್ವಾ? ಮಾತಾಡ್ತೀನಿ, ಅಂದರೆ ಗೊತ್ತಿರೋರು ಇರಬೇಕು. ಫ್ರೆಂಡ್ಸು, ಮನೆಯವರಾದರೆ ಮಾತಾಡ್ತೀನಿ. ಓಕೆ. ಹೆಚ್ಚಿಗೆ ಕಮ್ಮಿನೇ ಮಾತಾಡೋದು. ಆದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ನಿಮ್ಮ ಸೊಸೆಗೆ, ನಿಮ್ಮ ಮಗನಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತೀರಾ? ಇಲ್ಲ ಹೀಗೆ ಮಾಡಬೇಕು? ಹಾಗೇನಿಲ್ಲ, ಕೇಳಿದ್ರೆ ಹಾಗೆ ಮಾಡಬೇಕು ಅಂತ ಹೇಳ್ತೀನಿ, ಇಲ್ಲಾಂದ್ರೆ ಅವರು ಮಾಡ್ತಾರೆ.
ಎಳ್ಳವರೇ ಸವಿಯಲು ಸಿದ್ಧ. ಮದುವೆ ಅಥವಾ ಯಾವುದೇ ಸಮಾರಂಭದಲ್ಲಿ ಹೆಚ್ಚಾಗಿ ಊಟ ಮಾಡಿಬಿಟ್ರೆ ಅದು ಜೀರ್ಣ ಆಗಲ್ಲ. ಆಗ ಏನು ಮಾಡಬೇಕು? ಒಂದು ಒಳ್ಳೆ ಉಪಾಯ ನಾನು ನಿಮ್ಗೆ ಹೇಳ್ತೀನಿ. ಊಟ ಆದ ನಂತರ ತಣ್ಣೀರಿನ ಬದಲು ಬಿಸಿ ನೀರನ್ನ ಕುಡಿದ್ರೆ ಬೇಗ ಜೀರ್ಣ ಆಗುತ್ತೆ. ಈಗ ಅತ್ತೆ ಸೊಸೆ ಜೋಡಿ ಇಬ್ರು ಒಟ್ಟಾಗಿ ನಮ್ಮ ಅಡುಗೆ ಮನೇಲಿ ನಿಂತಿದ್ದಾರೆ. ಯಾಕೆ? ಇಬ್ರು ಸೇರಿ ಒಂದು ರೆಸಿಪಿನ ತಯಾರು ಮಾಡ್ತಾರಂತೆ. ಅದು ಇನ್ನೆಷ್ಟು ರುಚಿಯಾಗಿರುತ್ತೆ ನೋಡೋಣ ಬನ್ನಿ. ಏನು ಹೇಳ್ಕೊಡ್ತಿದ್ದೀರಾ? ಶ್ವೇತಾ, ಇವಾಗ ನಾವು ಟೋಫು ಮಂಚೂರಿಯನ್ ಅಂತ. ಟೋಫು ಮಂಚೂರಿಯನ್. ನಮ್ಮ ಅಡುಗೆ ಮನೆಯಲ್ಲಿ ಸಾಕಷ್ಟು ಮಂಚೂರಿಯನ್ಗಳು ನಡೆದೋಗ್ಬಿಟ್ಟಿದೆ. ಸೊ ರುಚಿ ಅಂತೂ ನಾನಂತೂ ನೋಡಿದ್ದೀನಿ. ಸೊ ಇದು ಫಸ್ಟ್ ಮಂಚೂರಿಯನ್ ನೀವು ಟೇಸ್ಟ್ ಮಾಡೋವಂಥದ್ದು. ಕಾಯ್ತಾ ಇದ್ದೀನಿ. ಟೋಫು ಮಂಚೂರಿಯನ್ ಮಾಡ್ತಿದ್ದೀರಾ? ಬೇಕಾಗಿರುವಂಥ ಸಾಮಗ್ರಿಗಳು ಹೇಳಿ. ಫಸ್ಟ್ ಟೋಫು, ಮೈದಾ, ಆನಿಯನ್, ಆಯಿಲ್, ಟೊಮೆಟೊ ಸಾಸ್, ಚಿಲ್ಲಿ ಪೌಡ್ರ್, ಗ್ರೀನ್ ಚಿಲ್ಲಿ, ಗಾರ್ಲಿಕ್, ಜಿಂಜರ್, ಆಮೇಲೆ ಸೋಡಾ ಒಂಚೂರು, ಇದು ಸೋಯಾ ಸಾಸ್, ಚಿಲ್ಲಿ. ಓಕೆ, ಶುರು ಮಾಡೋಣ. ಇದನ್ನ ಫಸ್ಟ್ ಸೋಯಾ ಹಾಲಿಂದ ತಯಾರಿಸಿರ್ತಾರೆ. ಹೇಗೆ? ಅದು ರೆಡಿ ಸಿಗುತ್ತೆ ಮೇಡಮ್. ಸಿಗುತ್ತಾ? ಸಿಗುತ್ತೆ. Okay. ಇದನ್ನ ನಾವು ಫಸ್ಟ್ ಹೇಗೆ ಮಾಡಬೇಕು ಅಂದರೆ ಸ್ವಲ್ಪ ಬಿಸಿ ನೀರಿಗೆ, ಅಂದರೆ ತುಂಬ ಫ್ಲೇಮ್ ಜಾಸ್ತಿ ಇರಬಾರ್ದು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸುಮ್ಮನೆ ಸ್ವಲ್ಪ ಬಿಸಿ ಬರ್ತಾ ಇದ್ದಂಗೆ ಆಫ್ ಮಾಡಿಬಿಡ್ಬೇಕು. ಆ ನೀರು ತಣ್ಣಗಾದ್ಮೇಲೆ ಅದನ್ನು ತೆಗೆದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಹಾರ್ಡಾಗಿ ಬರುತ್ತೆ. ಈ ರೀತಿ ಆಗುತ್ತೆ. ಆಲ್ರೆಡಿ ನೀವು ಹಂಗೆ ಮಾಡಿ ತಂದಿದ್ದೀನಿ ಇದನ್ನು. ಇದು ಎಲ್ಲಿ ಸಿಗುತ್ತೆ ಸಾಧಾರಣವಾಗಿ? ಚೈನೀಸ್ ರೆಸ್ಟೋರೆಂಟಲ್ಲಿ ಸಿಗುತ್ತೆ. ಅಲ್ಲಿಂದ ತಂದು ಬಿಸಿ ನೀರಿಗೆ ಹಾಕಿ ಇದು ಮಾಡಬೇಕು. ಯಾಕೆಂದ್ರೆ ತುಂಬ ಸ್ಮೆಲ್ ಇರುತ್ತಂತ ಇದೊಂಥರ. ಇದು ನಾವು ತೆಗೆದು ಮನೇಲಿ ಇಡಬೇಕು ಅಂದರೆ ನೀರಲ್ಲೇ ಹಾಕಿಡಬೇಕು ಮೇಡಮ್. ಹೊರಗಡೆ ಹಾಗೆ ಇಡಾಗೆ ಇಲ್ಲ, ನೀರಲ್ಲೇ ಇದ್ದರೆ ಡೈಲಿ ಚೇಂಜ್ ಮಾಡ್ತಾ ಇರ್ಬೇಕು ನೀರು. ಆ ಥರ ಸ್ಟಾಕ್ ಮಾಡಿ ಇಡಬೇಕು ಅಂದರೆ ಎಷ್ಟು ದಿನ ಇಡ್ಬೋದು? ಇಡ್ಬೋದು, ಒಂದು ವಾರ ಹಂಗೆ ಇಡ್ಬೋದು. ಓಕೆ, ಮಾಡಿ. ಒಂದು ಬೌಲ್ ಕಲ್ಸ್ಕೊತೀರಾ? ಇದಕ್ಕೆ ಕಲಿಸೋದಕ್ಕೆ ಮೈದಾ ಮತ್ತು ಕಾರ್ನ್ಫ್ಲೋರ್ ಯೂಸ್ ಮಾಡ್ತಿದ್ದೀನಿ. ಏನಮ್ಮ ಸೊಸೆ ಚೈನೀಸ್ ಡಿಶ್ ಎಲ್ಲ ಭಾಳ ಚೆನ್ನಾಗಿ ಟ್ರೈ ಮಾಡ್ತಾರೆ ಅನ್ಸುತ್ತಲ್ಲ? ಎಲ್ಲಾದರೂ ನೋಡಿದ್ರೆ ನಮ್ಮ ಮಗ ನೋಡಿಬಿಟ್ರೆ ಕಲ್ತ್ಕೊಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರ ಹತ್ರ ತಿಳ್ಕೊತಾರೆ ಹೇಗೆ ಮಾಡಬೇಕು ಅಂತ. ಮೊನ್ನೆ ಹೋಟ್ಲಲ್ಲೆಲ್ಲ ತಿಂದಿದ್ದಾರೆ. ಸರಿ ಕೇಳಿಬಿಟ್ಟು ಮಾಡಿದ್ರು ಮನೆಯಲ್ಲಿ, ಚೆನ್ನಾಗಿತ್ತು. ಅದಕ್ಕೋಸ್ಕರ ಮತ್ತೆ ಏನು ಹಾಕ್ತಿದ್ದೀರಾ? ಇದು ಸೋಡಾ, ಎಣ್ಣೆ ಇಡ್ತೀನಿ. ಎಣ್ಣೆ ಕಾಯ್ದೆ ಅಲ್ವಾ ಅಷ್ಟರಲ್ಲಿ? ಆಯಿಲ್, ನೀರು ಕುಡಿ. ಸೇಮ್ ಬೋಂಡಾ ಹಿಟ್ಟಿಗೆ ಹೇಗೆ ಕಲಿಸ್ತೀವೋ ಆ ಥರ ಅದೇ ಥರನೇ ಕಲಿಸ್ಬೇಕು. ಸ್ವಲ್ಪ ಕಾರ್ನ್ಫ್ಲೋರ್ ಸ್ವಲ್ಪ ಗಟ್ಟಿ ಬರ್ತಾ ಇರುತ್ತೆ, ಸ್ವಲ್ಪ ಕಲಸಿನೇ ಹಾಕ್ತಾ ಇರಬೇಕು. ಆಯ್ತಾ? ಇದರಲ್ಲಿ ಇರಬೇಕು. ತುಂಬ ನೀರಾಗಿರಬಾರ್ದು, ತುಂಬ ಗಟ್ಟಿ ಇರಬಾರ್ದು. ತುಂಬ ಗಟ್ಟಿ ಇತ್ತು ಅಂದರೆ ಇದು ಒಡೆದೋಗ್ಬಿಡುತ್ತೆ. ಈ ಹಿಟ್ಟು ಹಾಕಿ ತೆಗಿಬೇಕು ಅಂದಾಗ ಒಡೆದೋಗ್ಬಿಡುತ್ತೆ. ಸೊ ನಾವು ಇದೇ ಥರನೇ ಸ್ವಲ್ಪ ಹಿಟ್ಟು ಇದೆ ಕಲಿಸುವಾಗ ತುಂಬ ಕೇರ್ಫುಲ್ಲಾಗಿ ಹದ ನೋಡ್ಕೊಂಡು ಮಾಡಬೇಕು. ಜಾಸ್ತಿ ನೀರು ಹಾಕಬಾರ್ದು, ನೋಡ್ಕೊಂಡು ಸ್ವಲ್ಪ ಹಾಕಿ. ಇವಾಗ ಎಣ್ಣೆ ಕಾದಿದೆ, ಅದು ಬೋಂಡ ಥರ ಮಾಡ್ಕೋಬೇಕು. ಕೊಟ್ಟಷ್ಟು ಅಷ್ಟು ಒಳ್ಳೆಯದು, ತುಂಬ ಹೆಲ್ತಿ ಫುಡ್ ಅದು. ಹೌದು. ಈಗ ಕರ್ದಾದ್ಮೇಲೆ ಹಾಗೇನು ತಿನ್ಬೋದಾ? ತಿನ್ಬೋದು, ತುಂಬ ಚೆನ್ನಾಗಿದೆ. ಯಾಕೆಂದರೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಿ ಇದಕ್ಕೆ, ಬರೀ ಹಾಗೆ ತಿಂದ್ರೂ ಚೆನ್ನಾಗಿದೆ. ಹೆಚ್ಚು ಕಡಿಮೆ ಅಡುಗೆ ಮಾಡೋಕ್ಕೆ ಬಂದ ಎಲ್ಲ ಅತ್ತೆ ಸೊಸೆಯರ ಕಾಳಜಿ ಮಕ್ಕಳ ಬಗ್ಗೆ ಎಷ್ಟೊಂದು ಇರುತ್ತಲ್ಲ. ನಾನು ಎಲ್ಲೋ ಒಂದ್ ಕಡೆ ಓದಿದ್ದು ನೆನಪಾಯ್ತು ಶ್ವೇತಾ. ಒಂದ್ಸಲ ಒಂದು ಹುಡುಗ ಒಂದು ಹುಡುಗಿನ ಪ್ರೇಮಿಸ್ತಾ ಇರ್ತಾನೆ. ಮತ್ತೆ ಆ ಮನಸ್ಥಿತಿ ಇದ್ದಾಗ ಅವ್ರಿಗೆ ಪ್ರಪಂಚ ಕಾಣಲ್ಲ ಅಂತಾರಲ್ಲ, ಅವಳು ಒಂದು ಕಂಡೀಷನ್ ಹಾಕ್ತಾಳೆ, ನಾನು ನಿನ್ನನ್ನು ಮದುವೆ ಆಗ್ಬೇಕಾದ್ರೆ ನೀನು ನಿಮ್ಮ ಅಮ್ಮನ ಹೃದಯ ತಂದ್ಕೊಡ್ಬೇಕು ನನಗೆ ಅಂತ. ಸೊ ಇವನೇನು ಮಾಡ್ತಾನೆ, ಮನೆಗೆ ಹೋಗಿ ಅಮ್ಮನ ನೀನಿರೋದಕ್ಕೆ ತಾನೆ ನನಗೆ ಅವಳು ಮದುವೆ ಆಗಲ್ಲ ಅಂತ ಇದ್ದಾಳೆ, ನನಗೆ ನಿನ್ನ ಹಾರ್ಟ್ ಕೊಡು ಅಂತಾನೆ. ಸೊ ಆ ತಾಯಿ ಕತ್ತರಿಸಿ ಕೊಟ್ಬಿಡ್ತಾಳೆ. ಇವನ ಹಾರ್ಟ್ ಎತ್ಕೊಂಡು ಆ ಹುಡುಗಿ ಹತ್ರ ಓಡ್ ಬರ್ತಾ ಇರ್ತಾನೆ. ಒಂದು ಕಲ್ಲು ಎಡವಿ ಪಟ್ ಅಂತ ಕೆಳಗಡೆ ಬೀಳ್ತಾನೆ. ಬಿದ್ದ ಕೂಡಲೇ ಆ ಹಾರ್ಟ್ ಕೆಳಗಡೆ ಬೀಳುತ್ತೆ. ಬಿದ್ದು ಅದು ಒದ್ದಾಡ್ತಿರುತ್ತಂತೆ. ಅದು ಬಿದ್ದು ಒದ್ದಾಡೋದು ಯಾಕೆ ಅಂದ್ರೆ, ಅಯ್ಯೋ ನನ್ನ ಮಗ ಕಲ್ಲೆಡವಿ ಬಿದ್ದ, ಅವನಿಗೆ ಎಷ್ಟು ನೋವಾಗ್ತಿದೆಯೋ ಅಂತ. ತಾಯಿ ಕರಳು ಅಂದರೆ ಅದು. ಹೌದು. ಶ್ವೇತಾ, ಇದಾಗಿದೆ, ತೆಗಿತಾ ಇದ್ದೀನಿ. ಇದು ಆ ಗೋಬಿ ಮಂಚೂರಿ ಕರ್ದಾಗ ಕಂಡಂಗೆ ಕಾಣಿಸ್ತೈತೆ ಅಲ್ಲ? ಹೌದು. ಶ್ವೇತಾ, ಈಗ ಅದನ್ನು ಫ್ರೈ ಮಾಡ್ತೀವಿ.
ಸ್ಟವ್ ಆನ್ ಮಾಡ್ತೀನಿ ಶ್ವೇತಾ. ಸ್ವಲ್ಪ ಎಣ್ಣೆ ಹಾಕಿ. ಎಣ್ಣೆ ಕಾದಿದೆ. ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಅಂದರೆ ತಿಂತಾ ಇರಬೇಕಾದಾಗ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ. ಪೇಸ್ಟ್ ಮಾಡಿ ಹಾಕ್ಬಿಟ್ರೆ ನಮ್ಗದು ಸಿಗೋದಿಲ್ಲ, ಸುಮ್ಮನೆ ಫ್ಲೇವರ್ ಇರ್ತಾ ಇರುತ್ತೆ ಅಂತ ಹೇಳಿ ಈ ಥರ ಮಾಡಿ ಹಾಕ್ತಾ ಇರೋದು. ಇವಾಗ ಶುಂಠಿ ಹಾಕ್ತೀನಿ. ಇವಾಗ ಗ್ರೀನ್ ಚಿಲ್ಲಿ, ಪುಡಿ, ಹಸಿಮೆಣಸಿನಕಾಯಿ, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಸೋಡಾ ಮತ್ತು ಸೋಯಾ ಸಾಸ್. ತಯಾರಿಸುವ ವಿಧಾನ: ಬಟ್ಟಲಿಗೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಸೋಡಾ, ಉಪ್ಪು, ಖಾರದ ಪುಡಿ, ನೀರು ಹಾಕಿ ಹದವಾಗಿ ಕಲಸಿ ಕಾಯಲು ಎಣ್ಣೆ ಇಡಿ. ಕಲಸಿದ ಹಿಟ್ಟಿನೊಳಗೆ ಸೋಯಾ ಪನ್ನೀರ್ ಮುಳುಗಿಸಿ ತೆಗೆದು ಕಾದ ಎಣ್ಣೆಯಲ್ಲಿ ಕರೆಯಿರಿ. ನಂತರ ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡಿದ ನಂತರ ಕರಿದ ಸೋಯಾ ಪನ್ನೀರ್, ಟೊಮ್ಯಾಟೊ ಸಾಸ್, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಉಪ್ಪು ಹಾಕಿ ಹುರಿದರೆ ಟೋಫು ಮಂಚೂರಿ ಸವಿಯಲು ಸಿದ್ಧ. ಅಡುಗೆ ಮಾಡಿದ ತಕ್ಷಣ ಅಂದರೆ ಸ್ಟವ್ ಬಿಸಿ ಇರುವಾಗಲೇ ಹತ್ತಿ ಬಟ್ಟೆಯಿಂದ ಒರೆಸಿದ್ರೆ ಸ್ಟವ್ ಕೆಡೋದು ಇಲ್ಲ, ಹಾಗೆ ಕ್ಲೀನ್ ಆಗೋ ಇರುತ್ತೆ. ನೀವು ಟ್ರೈ ಮಾಡ್ತೀರಾ ಅಲ್ವಾ? ಈಗ 5 ಮಿನಿಟ್ಸ್ನಲ್ಲಿ 5 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಅತ್ತೆ ಸೊಸೆ ಜೋಡಿ ಒಂದು ರೆಸಿಪಿನ ತಯಾರು ಮಾಡ್ತಿದ್ದಾರೆ. ಇಷ್ಟು ಬೇಗ ಇಷ್ಟು ಕಡಿಮೆ
ಹೀಗೆ ಒಗಿಸ್ಬಿಟ್ಟು ಇದಿರುತ್ತೆ, ಇದರಲ್ಲಿ ಪ್ರೆಸ್ ಮಾಡ್ತಾ ಹೋದರೆ ನಿಮಗೆ ಅದು ಕೊಟ್ಟಿರ್ತಾರ ಮಾಡೋದಕ್ಕೆ ಹೌದು. ಜೊತೆಲೆ ಬರುತ್ತೆ. ಕಲರ್ಫುಲ್ ಆಗ್ತಿದೆ. ಅವ್ರು ಹಾಕ್ಬೇಕಾದ್ರೆ ಅನ್ನಿಸ್ತಾ ಇತ್ತು, ಬಟ್ ಈಗಿನ ರಿಜಿಸ್ಟರ್ ಆಗ್ತಾ ಇದೆ. ಆಗಿದೆ ಅಲ್ಲ ಈಗ? ಶ್ವೇತಾ, ಇದು ಬಿಸಿ ಬಿಸಿ ಪುಟ್ಟು. ಇದು ಬಿಸಿ ಇದ್ದಾಗ್ಲೇ ಬಾಳೆಹಣ್ಣು, ಸಕ್ಕರೆ, ಆಮೇಲೆ ಕಡಲೆಕಾಳು ಹಂಚ್ಕೊಂಡು ತಿನ್ನಿ. 5 ಮಿನಿಟ್ಸ್ನಲ್ಲಿ 5 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ತಯಾರು ಮಾಡಿರುವಂತಹ ಬಿಸಿಯಾದ ಕೇರಳ ಶೈಲಿಯ ಪುಟ್ಟು ಈಗ ರೆಡಿಯಾಗಿದೆ. ಪುಟ್ಟು ಬೇಕಾಗುವ ಸಾಮಗ್ರಿಗಳು: ಕೊಬ್ಬರಿ, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಬಿಳಿ ಎಳ್ಳು ಮತ್ತು ಉಪ್ಪು. ತಯಾರಿಸ ಅರ್ಧ ಗಂಟೆ. ಓಹೋ, ಅವ್ರು 15 ನಿಮಿಷ ಅಂತ ಹೇಳಿದ್ದಾರೆ. ಸೋ ಸಾರಿ. 2ನೇ ಪ್ರಶ್ನೆ, ನಿಮ್ಮ ಮಗನ ಬೆಸ್ಟ್ ಫ್ರೆಂಡ್ ಹೆಸರೇನಮ್ಮ? ರಮೇಶ್. ಏನ್ರಿ, ನಿಮ್ಗಿಂತ ಜಾಸ್ತಿ ಇವತ್ತು ರಮೇಶ್ ಜೊತೆಗೆ ಇರ್ತಾರ ಅವರು? ಇರ್ತಾರೆ ಮೇಡಮ್. ಉತ್ತರ ಸರಿಯಾಗಿದೆ. ಸೊಸೆ ಹೋಗ್ಬೇಕು ನೋಡ್ಬೇಕು ಅನ್ಕೊಂಡಿರುವಂತ ಪ್ರೇಕ್ಷಣೀಯ ಸ್ಥಳ ಯಾವ್ದಮ್ಮ? ತಿರುಪತಿ. ತಿರುಪತಿ ಅದು ಪ್ರೇಕ್ಷಣೀಯ ಸ್ಥಳ ಆಗಲ್ಲ ಅಲ್ವಾ? ಸೊ ಅವರು ಆಗ್ರಾ ಅಂತ ಬರ್ತಿದ್ದಾರೆ. ಅವ್ರಿಗೆ ತಾಜ್ ಮಹಲ್ ನೋಡಕ್ ಬಹಳ ಆಸೆ. ನಾನೊಂದು ಪ್ರಸಂಗ ಹೇಳ್ಬಿಡ್ಲಾ ಶ್ವೇತಾ? ಹೇಳಿ. ನಾವು ತಾಜ್ ಮಹಲ್ ನೋಡ್ಬೇಕು ಅಂತೇಳಿ ಆಗ್ರಾಗ್ ಹೋಗಿದ್ವಿ. ಸೊ ಆಗ್ರಾಗ್ ಹೋದಾಗ ಅವನ ಗೈಡ್ ಅದ್ಭುತವಾಗಿ ವರ್ಣಿಸ್ದ ಆ ತಾಜ್ ಮಹಲ್ಲು, ಆ ನೂರ್ ಜಹಾನ್ ಒಂದು ಪ್ರೇಮದ ಕತೆ, ಅದೆಲ್ಲವನ್ನ ಹೇಳಿ ರೋಮಾಂಚನ ಅನ್ನಿಸ್ತು ಕೇಳಿದ ತಕ್ಷಣ.
ಪ್ರಶ್ನೆ ಅಮ್ಮ, ನಿಮ್ಮ ಮೊಮ್ಮಗ ಹುಟ್ಟಿದಂತಹ ದಿನಾಂಕ ಯಾವುದು? ಅದೇ 8ನೇ ತಾರೀಕು. ಅದೆಷ್ಟು ಮಾಸ ಬರುತ್ತೆ ನೋಡೋಣ ಅಮ್ಮ. 12 ಜುಲೈ ಅಂತ ಬರೀತಾರೋ, 8ನೇ ತಾರೀಕು ಅಲ್ಲ. ಏನ್ರಿ ನೀವು ರೆಡಿನಾ? ನಿಮ್ಮತ್ತೆ ಸಾಕಷ್ಟು ಟಿವಿ ನೋಡ್ತಾರೆ ಅನ್ಸುತ್ತಲ್ಲ. ಸೊ ರೆಗ್ಯುಲರ್ ಆಗಿ ಅವರು ಎಷ್ಟು ಸೀರಿಯಲ್ ನೋಡ್ತಾರೆ? 4 ಸೀರಿಯಲ್ ನೋಡ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ಉತ್ತರ ತಪ್ಪಾಗಿದೆ. ನಿಮ್ಮ ಅತ್ತೆಯವರು ಅವರೆಕಾಳನ್ನು ಉಪಯೋಗಿಸಿ ಎಷ್ಟು ವಿಧದ ಅಡಿಗೆ ಮಾಡ್ತಾರೆ? ತುಂಬಾನೇ ಗೊತ್ತು, ಬಟ್ ಜಾಸ್ತಿ ರೆಗ್ಯುಲರ್ ಆಗಿ ಮಾಡೋದು ಅಂದ್ರೆ 2. ಬಹಳ ಗೊತ್ತು, 2 ಅಂತ ಉತ್ತರ ಹೇಳಿದ್ದೀರಾ. ರೆಗ್ಯುಲರ್ ಆಗಿ ಜಾಸ್ತಿ ಮಾಡಿ ಅವರು 8 ಅಂತ ಬರೀತಾರೆ. ಅತ್ತೆ ಸೊಸೆ ಇಬ್ಬರಲ್ಲಿ ಖಾರ ಜಾಸ್ತಿ ತಿನ್ನೋದು ಯಾರಮ್ಮ? ನಾನೇ. ನೀವೇನಾ? ಕನ್ಫರ್ಮ್? ಸಿಟ್ಟು ಜಾಸ್ತಿ ಇದೆಯಾ? ನೋಡಿ ನಿಮ್ಮ ಅತ್ತೆ ಗೊತ್ತಾಗ್ಬಿಟ್ಟಿದೆ ಸೊಸೆದು. ಎಸ್, ನಾನು ಸೊಸೆ ಅಂತಾನೆ ಬರೀತಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಅತ್ತೆಯ ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಯಾರು? ರತ್ನಕ್ಕ. ರೈಟ್ ಆನ್ಸರ್, ಸರಿಯಾಗಿದೆ ನಿಮ್ಮ ಉತ್ತರ. ಸೊ ಬಹಳ ಕ್ಲೋಸ್ ಫ್ರೆಂಡ್ ಅನ್ಸುತ್ತಲ್ಲಮ್ಮ ನಿಮ್ಗೆ, ನಿಮ್ ಸೊಸೆ ಗೊತ್ತೋದು. ಕೊನೆ ಪ್ರಶ್ನೆ, ನಿಮ್ಮತ್ತೆ ಬಹಳ ಇಷ್ಟಪಟ್ಟು ತಿನ್ನುವಂತ ಹಣ್ಣು ಯಾವುದು? ಬಾಳೆಹಣ್ಣು. ಬಾಳೆಹಣ್ಣು ಬಹಳ ಇಷ್ಟ ನಮ್ಮ ಪಚ್ಚಬಾಳೆಹಣ್ಣು ಜಾಸ್ತಿ ಸಿಗೋದು, ಮನೇಲಿರೋದು ಜಾಸ್ತಿ ಅದೇ. ನೋಡಿ ಬನಾನಾ, ಅದನ್ನೇ ಇದು ಮಾಡಿದ್ದಾರೆ. ಅಲ್ಲಿಗೆ ನಿಮ್ಮ ಉತ್ತರ ಸರಿಯಾಗಿದೆ. ಸಾಕಷ್ಟು ಉತ್ತರಗಳು ಸರಿಯಾಗಿ ಕೊಟ್ಟಿದ್ದೀರಾ. ಅತ್ತೆ ಸೊಸೆ ಅಂದ್ರೆ ಮುಖ್ಯವಾಗಿ ಬೇಕಾಗಿರೋದೇ ಇಬ್ಬರಿಗೂ ಒಬ್ರಿಗೊಬ್ರಿಗೆ ಗೌರವ ಮತ್ತೆ ಪ್ರೀತಿ ಅಲ್ವಾ? ಅದಿದ್ರೆ ಬದುಕಲ್ಲಿ ಯಾವತ್ತೂ ಗೆಲ್ತೀವಿ ನಾವು. ಕಾಂಪಿಟೇಷನ್ಗಳು ಒಂದಿನ ಬರ್ಬೋದು, ಒಂದಿನ ಹೋಗ್ಬೋದು. ಜೀವನದಲ್ಲಿ ನಾವು ಗೆಲ್ಲಬೇಕು ಅಂದ್ರೆ ಪರಸ್ಪರ ಗೌರವ ಇರಬೇಕು, ಪ್ರೀತಿ ಇರಬೇಕು, ನಂಬಿಕೆ ಇರಬೇಕು. ಅದು ಯಾವತ್ತೂ ನಿಮ್ಮ ಕುಟುಂಬದಲ್ಲಿ ಶಾಶ್ವತವಾಗಿರಲಿ. ನೀವೆಲ್ಲರೂ ಸಂತೋಷವಾಗಿರಿ, ಹೊಸ ವೆರೈಟಿ ಮಾಡ್ತಾ ಇರಿ, ಆರೋಗ್ಯವಾಗಿ ಖುಷಿಯಾಗಿ ವಾತಾವರಣ ನಿರ್ಮಾಣ ಮಾಡಿಕೊಂಡು ಒಂದು ಆರೋಗ್ಯವಂತ ಸಮಾಜ ಕಟ್ಟಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ ಕೂಡ. ನಮಸ್ಕಾರ. ನಮಸ್ಕಾರ. ಓಕೆ ಸುಧಾ ಅವರೇ, ಇವತ್ತಿನ ಕಾರ್ಯಕ್ರಮನ ತುಂಬಾನೇ ಎಂಜಾಯ್ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಅತ್ತೆ ಸೊಸೆ ಜೋಡಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅಡುಗೆ ಮಾಡೋದ್ರ ಜೊತೆಗೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ನ ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಸಮಯ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು. ನನಗೂ ಭಾಳ ಖುಷಿ ಆಗ್ತಾ ಇದೆ. ಇಲ್ಲಿ ಬಂದಮೇಲೆ ನನಗೂ ಈ 4-5 ದಿನಗಳಿಂದ ನನಗೆ ಬೇರೆ ಎಲ್ಲ ಮರ್ತೋಗ್ಬಿಟ್ಟಿದೆ. ರಾತ್ರಿ ಮಲ್ಕೊಂಡ್ರು ಅತ್ತೆ ಸೊಸೆ ಜೋಡಿನೇ ಕಣ್ಮುಂದೆ ಬರುತ್ತೆ. ಕಲರು ಊಟ ತಿಂಡಿ ಬರ್ತಾ ಇದೆ. ಇದು ನಿಮ್ಮ ಈ ವಾರದ ಕಾರ್ಯಕ್ರಮ ಮುಗಿದ ಮೇಲೆ ಹೇಗಪ್ಪ ನನ್ನ ಗತಿ, ವೆರೈಟಿ ತಿನ್ಬೇಕು ಅಂದ್ರೆ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಓಕೆ, ಹಾಗಿದ್ರೆ ರೆಡಿ ಆಗಿರಿ ಇನ್ನ 4 ರೆಸಿಪಿಗಳನ್ನ ಟೇಸ್ಟ್ ಮಾಡೋಕೆ, ಆದ್ರೆ ನಾಳಿನ ಸಂಚಿಕೆಯಲ್ಲಿ ಖಂಡಿತ. ಓಕೆ, ನಮಸ್ತೆ. ನಮಸ್ಕಾರ. ಅನುರಾಧ ಹಾಗೂ ಪದ್ಮಜ, 4 ರೆಸಿಪಿ ಸೂಪರ್ಬ್ ಆಗಿತ್ತು. ಅದರಲ್ಲೂ ಎಳ್ಳವರೇ ತುಂಬಾ ಚೆನ್ನಾಗಿತ್ತು. ಹಾಗೆ ಮಾಡೋದ್ರಲ್ಲಿ ಆಗ್ಲಿ, ಮಾತಾಡೋದ್ರಲ್ಲಾಗ್ಲಿ ಅಲ್ವಾ, ಸೊ ಮ್ಯಾಚ್ ಆಗುತ್ತೆ. ನಿಮ್ಗೆ ನಮ್ಮ ರುಚಿ ಅಭಿರುಚಿ ತಂಡದ ಪರವಾಗಿ ಈ ಪ್ರೋಗ್ರಾಮಿಂದ ಒಂಚೂರು ಅತ್ತೆ ಸೊಸೆಲಿ ಏನಾದ್ರು ಒಂಚೂರು ಭಯ ಆ ಥರ ಇದ್ರೂ ಇದರಿಂದ ಕ್ಲಿಯರ್ ಆಗ್ತಾ ಇದೆ ಅಲ್ವಾ? ಸ್ವಲ್ಪ ಫ್ರೀ ಆಗಿ ಮಾತಾಡೋದು, ಮತ್ತೆ ಏನೋ ಅಂದ್ರೆ ಅಡುಗೆ ಮನೆಯಲ್ಲೇ ಮಾಡ್ತಾ ಇರ್ತೀವಿ ಬರೀ. ಬಟ್ ಇಲ್ಲಿ ಬಂದು ಮಾಡೋದು, ಅತ್ತೆ ಸೊಸೆ ಸೇರ್ಕೊಂಡು ಮಾಡೋದಕ್ಕೆ ಚಾನ್ಸ್ ಕೊಟ್ಟಿರೋದಕ್ಕೆ ಈಸಿ ಟಿವಿ ಅವ್ರಿಗೆ ತುಂಬ. ಓಕೆ, ಹಾಗಿದ್ರೆ ಈ ವಾರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ನೀವೇ ಆಗ್ಲಿ ಅಂತ ನಾವು ನಮ್ಮ ರುಚಿ ಅಭಿರುಚಿ ತಂಡದ ಪರವಾಗಿ ಶುಭ ಹಾರೈಸ್ತಾ ಇದೀವಿ. ನಮಸ್ಕಾರ. ನಮಸ್ಕಾರ. ಅನುರಾಧ, ಪದ್ಮಜ ಅತ್ತೆ ಸೊಸೆ ಜೋಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು 4 ಅಡುಗೆಗಳನ್ನ ಮಾಡಿದ್ರು. ಹಾಗೆ ನಮ್ಮ ಜಡ್ಜ್ನ ಇಂಪ್ರೆಸ್ ಮಾಡಿದ್ರು ಸಹ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಅತ್ತೆ ಸೊಸೆ ಜೋಡಿ, ಮತ್ತಷ್ಟು ಅಡುಗೆಗಳು ನಿಮ್ಮ ಮುಂದೆ. ಹಾಗಿದ್ರೆ ನಾಳಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ವೇಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಾಳೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.